ಒಂದು ಬ್ರಿಟಿಷ್ ಕಲೆಕ್ಟರ್ನ ಪ್ರಾಣಗಳನ್ನು ರಕ್ಷಿಸಲು ಸ್ವತಃ ಆ ಮೀನಾಕ್ಷಿ ಅಮ್ಮವರು ಅರ್ಧರಾತ್ರಿ ಮಳೆಯಲ್ಲೊಂದು 3 ವರ್ಷದ ಪುಟ್ಟ ಹುಡುಗಿಯ ರೂಪದಲ್ಲಿ ಏಕೆ ಬಂದರು? ಧರ್ಮಾಂತರ ಮಾಡೋ ಬಂದ ಬ್ರಿಟಿಷರು ಕೂಡ ಅಮ್ಮವರ ಶಕ್ತಿಯನ್ನು ನೋಡಿ ತಲೆಬಾಗಿದ ಪೀಟರ್ ಪಾಂಡ್ಯನ್ ಕಥೆ ನಿಮಗೆ ಗೊತ್ತಾ? ಯಜ್ಞಕುಂಡದಿಂದ ಹುಟ್ಟಿದಾಗ ಅಮ್ಮವರು 3 ಸ್ತನಗಳೊಂದಿಗೆ ಏಕೆ ಜನ್ಮವನ್ನಪ್ಪಿದರು? ಆ ಹೆಚ್ಚುವರಿ ಅಂಗವು ಹೇಗ್ ಮಾಯವಾಯಿತು? ಮಧುರೈಯನ್ನು ಆಳಿದ ಒಬ್ಬ ರಾಣಿ ಕೈಲಾಸಕ್ಕೂ ಹೋಗಿ ಆ ಶಿವನನ್ನೇ ವಿವಾಹವಾಗಿದ್ದಾಳೆ ಎಂದು ಪುರಾಣಗಳು ಹೇಳ್ತವೆ. ಆ ರಾಣಿ ಯಾರು? ಈ ವಿಡಿಯೋ ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖ ಮತ್ತು ಅತ್ಯಂತ ಮಹತ್ವದ ದೇವಾಲಯಗಳಲ್ಲಿ ಒಂದಾಗಿದೆ ನಮ್ಮ ಮಧುರೈ ಮೀನಾಕ್ಷಿ ದೇವಾಲಯ. ಈ ದೇವಾಲಯವು ಮಧುರೈ ನಗರದಲ್ಲಿದೆ. ಮಧುರೈ ಎಂಬ ಹೆಸರನ್ನು ಕೇಳಿದಾಗ ಯಾವುದೇ ಭಾರತೀಯನ ಮನಸ್ಸಿನಲ್ಲಿ ಮೊದಲು ನೆನಪಾಗುವುದು ಮೀನಾಕ್ಷಿಯಮ್ಮನ ದೇವಾಲಯ. ವೈಗೈ ನದಿಯ ತೀರದಲ್ಲಿ ಬೆಳಗುತ್ತಿರುವ ಈ ದೇವಾಲಯ ಅನೇಕ ಅದ್ಭುತಗಳಿಗೆ, ಅದಕ್ಕಿಂತಲೂ ಹೆಚ್ಚಿನ ರಹಸ್ಯಗಳಿಗೆ ಮತ್ತು ಪೌರಾಣಿಕ ಕಥೆಗಳಿಗೆ ನೆಲವಾಗಿದೆ. ತಮಿಳುನಾಡಿನಲ್ಲಿ 2ನೇ ಅತಿ ದೊಡ್ಡ ನಗರವಾಗಿ ಮಧುರೈ ಗುರುತಿಸಿಕೊಂಡಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಮೀನಾಕ್ಷಿ ದೇವಿಯ ಅವತಾರ ಹೇಗೆ ಸಂಭವಿಸಿತು ಎಂಬುದನ್ನು ಈಗ ತಿಳ್ಕೊಳ್ಳೋಣ. ಪಾಂಡ್ಯರಾಜ ವಂಶದ ಮಲಯಧ್ವಜ ಪಾಂಡ್ಯ ಮತ್ತು ರಾಣಿ ಕಾಂಚನಮಾಲಿಗೆ ಸಂತಾನವಿಲ್ಲದ ಕಾರಣ ಸಂತಾನಕ್ಕಾಗಿ ಅವರು ಶಿವಪಾರ್ವತಿಗಳನ್ನ ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ ಒಂದು ಯಜ್ಞವನ್ನ ನಡೆಸಿದ್ರು. ಆ ಯಜ್ಞಾಗ್ನಿಯಿಂದ ಒಂದು ಶಿಶು ಅವತಾರವಾಯಿತು. ಆ ಶಿಶು ಸಾಮಾನ್ಯ ಬಾಲಿಕೆಯಾಗಿರದೆ ಅಸಾಧಾರಣ ಲಕ್ಷಣಗಳೊಂದಿಗೆ ಜನ್ಮವಾಯಿತು. ಅವಳ ಕಣ್ಣುಗಳು ಮೀನ್ಗಳಂತೆ ಮೆರೆದುತ್ತಿದ್ದವು ಎಂದು ಹೇಳಲಾಗ್ತಾ ಇದೆ. ಆ ಕಾರಣಕ್ಕೆ ಅವಳಿಗೆ ಮೀನಾಕ್ಷಿ ಎಂದು ಹೆಸರಿಡಲಾಯಿತು. ಅವಳ ಕೈಯಲ್ಲಿ ತ್ರಿಶೂಲ, ಸಿಂಹಾಸನ ಮತ್ತು ದಿವ್ಯಕಾಂತಿ ಇದ್ವು ಎಂದು ಪುರಾಣಗಳು ಹೇಳುತ್ತವೆ. ಅಷ್ಟೇ ಅಲ್ಲದೆ ಅವಳು ಹುಟ್ಟದಾಗ 3 ಸ್ತನಗಳೊಂದಿಗೆ ಜನ್ಮವಾಯಿತು. ಇದನ್ನು ಕಂಡ ತಂದೆ ತಾಯಿಗಳು ತಮ್ಮ ಮಗಳು ಹೀಗೆ ಅಸಾಧಾರಣವಾಗಿ ಹುಟ್ಟಿದ್ದಾಳೆ ಎಂದು ತುಂಬಾ ದುಃಖಪಟ್ಟರು. ಅಂದು ಅಶರೀರವಾಣಿಯ ಮೂಲಕ ಒಂದು ದೈವಿಕ ವಾಕ್ಯ ಕೇಳಿಬಂದಿತು. ಅವಳ ಭರ್ತೆಯನ್ನೆದುರಿಸಿದ ಕೂಡಲೇ ಆ ಅಸಾಧಾರಣ ಲಕ್ಷಣವು ಮಾಯವಾಗುತ್ತದೆ ಮತ್ತು ಅವಳು ಸಾಮಾನ್ಯ ಮಹಿಳೆಯ ರೂಪವನ್ನು ಪಡೆಯುತ್ತಾಳೆ ಎಂದು ಆ ವಾಕ್ಯ ತಿಳಿಸಿತು. ಇದರಿಂದ ರಾಜದಂಪತಿಗಳು ಧೈರ್ಯವನ್ನ ಪಡೆದ್ರು. ಮೀನಾಕ್ಷಿ ದೇವಿ ಚಿಕ್ಕ ವಯಸ್ಸಿನಲ್ಲಿ ಯುದ್ಧ ಕಲೆಗಳಲ್ಲಿ ಪರಿಣತಿ ಗಳಿಸಿದ್ರು. ಅವಳ ಧೈರ್ಯ ಮತ್ತು ಸಾಹಸಗಳೊಂದಿಗೆ ಬುದ್ಧಿಶಕ್ತಿಯಿಂದ ಶಕ್ತಿಶಾಲಿ ನಾಣಿಯಾಗಿ ಬೆಳೆದಳು. ರಾಜ್ಯವನ್ನ ಸಮರ್ಥವಾಗಿ ಆಡಳಿತ ನಡೆಸುತ್ತಾ ಅನೇಕ ವಿಜಯಗಳನ್ನ ಸಾಧಿಸಿದಳು. ತನ್ನ ವಿಜಯಯಾತ್ರೆಯ ಭಾಗವಾಗಿ ಅವಳು ಕೈಲಾಸ ಪರ್ವತದ ಮೇಲೆ ದಂಡೆತ್ತಿ ಹೋದಳು. ಅಲ್ಲಿ ಶಿವನ್ ದರ್ಶನವಾಗ್ತಿದ್ದಂತೆ ಅವಳ ದೇಹದಲ್ಲಿದ್ದ 3ನೇ ಸ್ತನವೂ ಮಾಯವಾಯಿತು. ಅದೇ ಕ್ಷಣದಲ್ಲಿ ಅವಳು ತಾನೇ ಪಾರ್ವತಿ ದೇವಿಯ ಅವತಾರ ಎಂಬ ಸತ್ಯವನ್ನ ಅರಿತುಕೊಂಡ್ಳು. ನಂತರ ಶಿವನು ಸುಂದರೇಶ್ವರನಾಗಿ ಅವತಾರ ತೆಗೆದುಕೊಂಡು 8 ದಿನಗಳ ನಂತರ ಮಧುರೈಗೆ ಬಂದು ತಿರುಕಲ್ಯಾಣ ಎಂಬ ಅದ್ಭುತವಾದ ಹಬ್ಬದಲ್ಲಿ ಅವರಿಬ್ಬರ ವಿವಾಹವು ನಡೆಯುತ್ತದೆ. ಈ ದಿವ್ಯ ವಿವಾಹವನ್ನ ದೇವತೆಗಳು ನೇರವಾಗಿ ನೋಡಿದರೆಂದು ಪುರಾಣಗಳು ಹೇಳ್ತವೆ. ಆ ದಿನದಿಂದ ಮಧುರೈ ಮೀನಾಕ್ಷಿಯಮ್ಮನ ದೇವಾಲಯವು ಮೀನಾಕ್ಷಿ ಮತ್ತು ಸುಂದರೇಶ್ವರರ ಶಾಶ್ವತ ನಿವಾಸವಾಗಿದೆ ಎಂದು ಭಕ್ತರು ನಂಬ್ತಾರೆ. ಮಧುರೈ ಮೀನಾಕ್ಷಿ ದೇವಾಲಯದಲ್ಲಿ ಪ್ರತಿ ವರ್ಷ ನಡೆಯುವ ದಿವ್ಯ ಕಲ್ಯಾಣೋತ್ಸವಕ್ಕಾಗಿ ಲಕ್ಷಾಂತರ ಭಕ್ತರು ಬರ್ತಾರೆ. ಈ ಮಹೋತ್ಸವನ್ನ ಸ್ವತಃ ನೋಡಲು ಬರ್ತಾರೆ. ಈ ವಿವಾಹವನ್ನ ಶಿವಶಕ್ತಿಗಳ ಐಕ್ಯತೆಯ ಪ್ರತೀಕವಾಗಿ ಪರಿಗಣಿಸಲಾಗ್ತದೆ. ಈ ದಿನ ಮಧುರೈ ನಗರವು ಸಂಪೂರ್ಣವಾಗಿ ದೀಪಗಳ ಬೆಳಕಿನಲ್ಲಿ, ಹೂವಿನ ಅಲಂಕಾರದಲ್ಲಿ, ಭಕ್ತಿಗೀತೆಗಳಲ್ಲಿ ಮತ್ತು ಮಂಗಳವಾದ್ಯಗಳಲ್ಲಿ ಕಂಗೊಳಿಸುತ್ತದೆ. ಆಮೇಲೆ ಕೆಲವು ಕಾಲದ ನಂತರ ಪಾಂಡ್ಯರು ದೆಹಲಿ ಸುಲ್ತಾನರ ಕೈಯಲ್ಲಿ ಒಂದು ಯುದ್ಧದಲ್ಲಿ ಸೋಲ್ತಾರೆ. ಸುಲ್ತಾನ್ ನಗರದಲ್ಲಿನ ಬಂಗಾರ ಮತ್ತು ಅಮೂಲ್ಯ ವಸ್ತುಗಳನ್ನು ದೋಚ್ಕೊಳ್ತಾನೆ. ಮೀನಾಕ್ಷಿ ದೇವಾಲಯವನ್ನು ಸಹ ಅವನು ಧ್ವಂಸಗೊಳಿಸ್ತಾನೆ. ಆದ್ರೆ ವಿಗ್ರಹಕ್ಕೆ ಮಾತ್ರ ಯಾವುದೇ ಹಾನಿ ಮಾಡ್ತಿಲ್ಲ. ಕೆಲ ವರ್ಷಗಳ ನಂತರ ದೇವಾಲಯವನ್ನು ಪುನರ್ ನಿರ್ಮಿಸಿ ಇಂದಿನ ರೂಪವನ್ನು ನೀಡಿದ್ರು. ಆ ಕಾಲದಲ್ಲಿ ಶೈವರು, ವೈಷ್ಣವರು ಜಗಳವಾಡಿದ್ರು. ಅಮ್ಮನವರ ವಿಷಯಕ್ಕೆ ಬಂದಾಗ ಎಲ್ಲರೂ ಒಂದಾಗ್ತಾರೆ. ಅಂದಿನಿಂದಲೇ ಚಿತ್ರೈ ಮಾಸದಲ್ಲಿ ಏಪ್ರಿಲ್ನಿಂದ ಮೇ ಮೊದಲ ವಾರದಲ್ಲಿ ಮೀನಾಕ್ಷಿ ತಿರುಕಲ್ಯಾಣವನ್ನ ಭವ್ಯವಾಗಿ ಆಚರಿಸಲಾಗುತ್ತೆ. ಆ ನಂತರ ಬ್ರಿಟಿಷರ ಪ್ರಭಾವ ಹೆಚ್ಚಾಯಿತು. ಅವರು ಜನರನ್ನು ಬೇರೆ ಧರ್ಮಕ್ಕೆ ಮಾರಲು ಒತ್ತಡ ಹಾಕಿದ್ರು. ಅದಕ್ಕೆ ಮಧುರೈ ಜನರು ನಿರಾಕರಿಸಿದ್ರು. ಆದ್ರೆ ನಂತರ ಭಾರಿ ಬರ ಬಂದು ಅನೇಕರು ಬಲವಂತವಾಗಿ ಬೇರೆ ಧರ್ಮಕ್ಕೂ ಹೋಗ್ಬೇಕಾಯ್ತು. ಆದ್ರೂ ಅವರಲ್ಲಿ ಅಮ್ಮನವರ ಮೇಲಿನ ನಂಬಿಕೆ ಮಾತ್ರ ಕಡಿಮೆ ಆಗ್ಲಿಲ್ಲ. ರಹಸ್ಯವಾಗಿ ವಾರಕ್ಕೊಮ್ಮೆನಾದ್ರೂ ದೇವಾಲಯಕ್ಕೆ ಬರ್ತಿದ್ರು. ಈ ಭಕ್ತಿಯನ್ನು ನೋಡಿ ಬ್ರಿಟಿಷರು ಕೂಡ ಆಶ್ಚರ್ಯಪಟ್ಟು ಧರ್ಮಾಂತರ ಪ್ರಯತ್ನಗಳನ್ನ ನಿಲ್ಲಿಸಿದ್ರು. ಇನ್ನು ಅಮ್ಮನವರ ಮೀನಾಕ್ಷಿ ದೇವಿಯ ಭಕ್ತರ ಬಗ್ಗೆ ಮಾತನಾಡುವಾಗ ತಪ್ಪದೇ ಹೇಳಬೇಕಾದ ಮತ್ತೊಂದು ಕಥೆ ಪೀಟರ್ ಪಾಂಡ್ಯನ್ ಕಥೆ. 1817ರಿಂದ 1828 ಮಧ್ಯಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಯಾದ ರೌಸ್ ಪೀಟರ್ ಮಧುರೈ ಕಲೆಕ್ಟರ್ ಆಗಿ ಕೆಲಸ ಮಾಡಿದ್ರು. ಈಯನು ಎಲ್ಲಾ ಧರ್ಮಗಳನ್ನು ಗೌರವಿಸುವ ವ್ಯಕ್ತಿ. ಪ್ರತಿದಿನ ದೇವಾಲಯದ ಮುಂದೆ ಹಾದು ಆಫೀಸಿಗೆ ಹೋಗ್ತಿದ್ದಾಗ ಕುದುರೆ ಹಿಡಿದು ಬೂಟುಗಳು, ಟೋಪಿ ತೆಗೆದು ಮೀನಾಕ್ಷಿ ದೇವಿಗೆ ನಮಸ್ಕಾರ ಮಾಡ್ತಿದ್ದ. ಅವನ ಭಕ್ತಿಯನ್ನು ನೋಡಿ ಪಟ್ಟಣದವರು ಅವನನ್ನ ಪೀಟರ್ ಪಾಂಡ್ಯನ್ ಎಂದು ಕರೆಯಲು ಪ್ರಾರಂಭಿಸಿದರು. ಒಂದಿನ ಭಯಾನಕವಾದ ಚಂಡಮಾರುತ, ವೈಗೈ ನದಿ ತುಂಬಿ ಹರಿಯುತ್ತಿದ್ದ ರಾತ್ರಿ ಪೀಟರ್ ನಿದ್ರೆಯಲ್ಲಿದ್ದಾಗ ಗಜ್ಜೆಗಳ ಶಬ್ದ ಕೇಳಿ ಬರ್ತದೆ.
ಕಣ್ಣು ತೆರೆದು ನೋಡಿದಾಗ 3 ವರ್ಷ ವಯಸ್ಸಿನಂತೆ ಕಾಣುವ ಒಂದು ಚಿಕ್ಕ ಹುಡುಗಿ ತನ್ನ ಕೋಣೆಯಲ್ಲಿ ನಿಂತ್ಕೊಂಡಿದ್ದಾಳೆ. ಆ ಚಂಡಮಾರುತದಲ್ಲಿ ಆ ಹುಡುಗಿ ಇಲ್ಲಿ ಹೇಗೆ ಬಂದ್ಲು ಎಂಬುದು ಅವನಿಗೆ ಆಶ್ಚರ್ಯವಾಗುತ್ತದೆ. ಆಕೆ ಅವನ ಕೈ ಹಿಡಿದು ಪೀಟರ್ ಬನ್ನಿ ಎಂದು ಹೊರಗೆ ಕರ್ಕೊಂಡು ಹೋಗ್ತಾಳೆ. ಹೊರಗೆ ಬಂದ ಕೂಡಲೇ ದೊಡ್ಡ ಮೆಗ್ಗುಡು ಬಿದ್ದು ಅವನ ಮನೆ ಕುಸಿದೋಗ್ತದೆ. ಹುಡುಗಿಯನ್ನು ಹುಡುಕ್ತಿದ್ದಂತೆ ಆಕೆ ದೇವಾಲಯದ ಕಡೆಗೆ ಓಡ್ತಿರುವಂತೆ ಕಾಣ್ತದೆ. ಪೀಟರ್ ಅವಳ ಕಾಲುವೆಲನ್ನು ನೋಡಿ ಆಶ್ಚರ್ಯ ಪಡ್ತಾನೆ. ಯಾಕಂದ್ರೆ ಆ ಚಿಕ್ಕ ಹುಡುಗಿಗೆ ಕಾಲುವೆಲಲ್ಲಿ ಚಪ್ಪಲಿ ಅಥವಾ ಗಜ್ಜೆ ಯಾವುದೂ ಇರಲ್ಲ. ಅವತ್ತು ಆ ಹುಡುಗಿ ನಿಜವಾಗಿಯೂ ಮೀನಾಕ್ಷಿ ಅಮ್ಮವರೇ ಎಂದು ಅವನಿಗೆ ಅರ್ಥ ಆಗ್ತದೆ. ಅನ್ನನ್ನು ರಕ್ಷಿಸಲು ಸ್ವತಃ ಮೀನಾಕ್ಷಿ ಅಮ್ಮವರೇ ಒಂದು ಚಿಕ್ಕ ಹುಡುಗಿ ರೂಪದಲ್ಲಿ ಬಂದಿದ್ದಾರೆಂದು ಅವನು ತುಂಬಾ ಸಂತೋಷ ಪಡ್ತಾನೆ. ತನ್ನ ಪ್ರಾಣಗಳನ್ನು ಉಳಿಸಿದ ಮೀನಾಕ್ಷಿ ಅಮ್ಮವರಿಗೆ ಕೃತಜ್ಞತೆಯಾಗಿ ಬಂಗಾರದ ಪಾದುಕಗಳನ್ನು ತಯಾರಿಸಲು ಅವನು ವ್ಯವಸ್ಥೆ ಮಾಡ್ತಾನೆ. ಪೀಟರ್ ಅವುಗಳ ಮೇಲೆ ತನ್ನ ಹೆಸರನ್ನು ಕೆತ್ತಿಸ್ಕೊಳ್ತಾರೆ. ಆ ಪಾದುಕಗಳನ್ನ ತುಂಬಾ ಭಕ್ತಿಯಿಂದ ಅಮ್ಮವರಿಗೆ ಅರ್ಪಿಸ್ತಾನೆ. ಇಂದಿನವರೆಗೆ ಪ್ರತಿ ವರ್ಷ ಚಿತ್ರೆ ಹಬ್ಬದ 5ನೇ ದಿನ ಅಶ್ವವಾಹನ ಸೇವೆಯಲ್ಲಿ ಅಮ್ಮವರ ಪಾದಗಳಿಗೆ ಈ ಪೀಟರ್ ಅರ್ಪಿಸಿದ ಪಾದುಕಗಳನ್ನ ಅಲಂಕರಿಸಲಾಗುತ್ತೆ. ಪದವಿ ನಿವೃತ್ತಿಯಾದ ನಂತರವೂ ಪೀಟರ್ ತನ್ನ ದೇಶಕ್ಕೆ ಹೋಗದೆ ಮದುರೈಯಲ್ಲೇ ಉಳಿದಿದ್ದನು. ತಾನು ಸತ್ತ ನಂತರವೂ ತನ್ನ ಕಣ್ಣುಗಳು ಆ ಮೀನಾಕ್ಷಿ ಅಮ್ಮನನ್ನು ನೋಡುತ್ತಿರ್ಲಿ ಎಂದು ತನ್ನ ಕೊನೆಯ ಆಸೆಯಾಗಿ ಕೇಳುತ್ತಾನೆ. ಅವನ ಇಚ್ಛೆಯಂತೆ ಅವನನ್ನು ಸೇಂಟ್ ಜಾರ್ಜ್ ಕಥೀಡ್ರಲ್ನಲ್ಲಿ ದೇವಾಲಯದ ಎದುರು ಸಮಾಧಿ ಮಾಡಲಾಯಿತು. ಮದುರೈ ಮೀನಾಕ್ಷಿ ದೇವಾಲಯವು ದ್ರಾವಿಡ ಶಿಲ್ಪಕಲೆಯ ಅತ್ಯುತ್ತಮ ಮಾದರಿಯಾಗಿ ನಿಲ್ಲಿದೆ. ಇದು ಸುಮಾರು 45 ಎಕರೆ ವಿಸ್ತೀರ್ಣದಲ್ಲಿ ಹರಡಿದೆ. ದೇವಾಲಯದಲ್ಲಿ ಒಟ್ಟು 14 ಗೋಪುರಗಳಿವೆ. ಇವುಗಳಲ್ಲಿ ದಕ್ಷಿಣದ ಗೋಪುರವೇ ಅತ್ಯಂತ ಎತ್ತರವಾಗಿದೆ. ಅದರ ಎತ್ತರ ಸುಮಾರು 170 ಅಡಿ. ಪ್ರತಿ ಗೋಪುರದ ಮೇಲೆ ದೇವತೆಗಳು, ಯಕ್ಷಿಣಿಗಳು, ಗಂಧರ್ವರು, ಪೌರಾಣಿಕ ಘಟನೆಗಳನ್ನು ತೋರಿಸುವ 1000 ಬಣ್ಣದ ಶಿಲ್ಪಗಳನ್ನು ಕೆತ್ತಲಾಗಿದೆ. ಈ ಶಿಲ್ಪಗಳು ದೇವಾಲಯವನ್ನ ಒಂದು ದಿವ್ಯ ಲೋಕದಂತೆ ತೋರಿಸ್ತವೆ. ಸುಮಾರು 33,000 ಶಿಲ್ಪಗಳು ಈ ದೇವಾಲಯದಲ್ಲಿದ್ದವೆಂದು ಹೇಳಲಾಗ್ತದೆ. 14ಕ್ಕಿಂತ ಹೆಚ್ಚು ಗೋಪುರಗಳು, 2 ಬಂಗಾರದ ವಿಮಾನಗಳು ಈ ದೇವಾಲಯದ ವಿಶೇಷತೆ. ಮೀನಾಕ್ಷಿ ದೇವಿಯ ವಿಗ್ರಹವು ಹಸಿರು ಪಚ್ಚೆ ಎಮರಾಲ್ಡ್ ಹೊಳಪಿನ ಕಣ್ಣುಗಳೊಂದಿಗೆ ಶಕ್ತಿಯ ರೂಪದಲ್ಲಿ ಕಾಣಿಸುತ್ತೆ. ಅವಳು ಒಂದು ಕೈಯಲ್ಲಿ ಹೂವನ್ನು, ಇನ್ನೊಂದು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಭಕ್ತರಿಗೆ ದರ್ಶನ ನೀಡ್ತಾಳೆ. ಸುಂದರೇಶ್ವರ ಸ್ವಾಮಿ ಲಿಂಗ ರೂಪದಲ್ಲಿ ದರ್ಶನ ನೀಡ್ತಾರೆ. ಈ ದೇವಾಲಯದಲ್ಲಿ ಮೊದಲು ಮೀನಾಕ್ಷಿ ಅಮ್ಮನವರನ್ನು ದರ್ಶನ ಮಾಡಬೇಕು ಎಂಬ ವಿಶೇಷ ಸಂಪ್ರದಾಯವಿದೆ. ಮೊದಲ ಪೂಜೆ ಕೂಡ ಅಮ್ಮನವರಿಗೆ ಮಾತ್ರ ನಡೀತದೆ. ಪ್ರಸ್ತುತ 995 ಸ್ತಂಭಗಳು ಮಾತ್ರ ಇವೆ. ಒಂದು ಕೊನೆಯಲ್ಲಿ ಶಬ್ದ ಮಾಡಿದ್ರೆ 80 ಮೀಟರ್ ದೂರದಲ್ಲಿಯೂ ಸ್ಪಷ್ಟವಾಗಿ ಕೇಳಿಸ್ತದೆ. ದೇವಾಲಯದ ಕೆಳಗಿನ ಭೂಗರ್ಭ ಸ್ವರಂಗಗಳು ಕೂಡ ಒಂದು ದೊಡ್ಡ ರಹಸ್ಯವೇ. ಯಾರು ನಿರ್ಮಿಸಿದರೆಯ, ಎಲ್ಲಿ ಹೋಗಿ ಸೇರ್ತವೆ, ಇನ್ನು ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ವಿಷಯವೆಂದ್ರೆ, ಇಲ್ಲಿ ದೇವಿಯ ಸನ್ನಿಧಾನಕ್ಕೆ ಬಂದವರಲ್ಲಿ ಬಹುಪಾಲು ಜನರಿಗೆ ಆರೋಗ್ಯದಲ್ಲಿ ಸುಧಾರಣೆಯಾಗಿದೆ ಎಂದು ಹೇಳ್ಕೊಳ್ತಾರೆ. ಇದು ಆ ದೇವಿಯ ಭಕ್ತರ ಮೇಲೆ ತೋರಿಸುವ ಶುದ್ಧವಾದ ಪ್ರೀತಿ ಅಲ್ಲವೇ? ಇದು ಮದುರೈ ಮೀನಾಕ್ಷಿ ದೇವಿಯ ದೇವಾಲಯದ ಇತಿಹಾಸ. ನಿಮಗೆ ತಿಳಿಯದ ಅನೇಕ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀರಿ ಅಂತ ನಾವು ಭಾವಿಸ್ತೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಎಂದು ಕಾಮೆಂಟ್ ಹಾಕಿ. ನಿಮ್ಮ ಒಂದು ಕಾಮೆಂಟ್ ನಮಗೆ ಇನ್ನಷ್ಟು ಮುಂದಕ್ಕೆ ಹೋಗಲು ಪ್ರೇರಣೆಯನ್ನು ನೀಡುತ್ತದೆ.